ಲಂಡನ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುವ ಸಹನಾ ಕುಮಾರಿ ನಮ್ಮ ಜೊತೆ ಇದ್ದಾರೆ. ಸಹನಾ ಕುಮಾರಿ ಅವ್ರ ಮುಂದಿನ ಪ್ರಿಪ್ರೇಷನ್ ಹೇಗಿರುತ್ತೆ ಮತ್ತು ಅವ್ರ ಕನಸುಗಳೇನು ಅನ್ನೋದು ಕೇಳೋಣ ಬನ್ನಿ. ಸಹನಾ ಕುಮಾರಿ, ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಆ್ಯಕ್ಚುಲಿ ಯಾಕೆಂದರೆ ಪ್ರಿಪ್ರೇಷನ್ ನಾನು ಚೆನ್ನಾಗಿ ಮಾಡಿದ್ದೆ. 2008 ಅದು ಒಲಿಂಪಿಕ್ ಒಂದು ಕ್ವಾಲಿಫೈ ಇಲ್ಲೇ ನಡೆದಿತ್ತು, ಇದೇ ಸಾಯಿ ಗ್ರೌಂಡಲ್ಲಿ. ಸೊ ಈ ಸಾಯಿ ಗ್ರೌಂಡಲ್ಲಿ ನಾನು 186 ಮಾಡಿ ಕ್ವಾಲಿಫೈ ಆಗಿರಲಿಲ್ಲ 2008 ಬೀಜಿಂಗಿಗೆ. ಸೊ ಆವತ್ತಿಂದ ನಾನು ಅದೇ ವಿಚಾರ ಮಾಡಿದ್ದೆ, ಈ 2012 ಒಲಿಂಪಿಕ್ಸಿಗೆ ನಾನು ಸೆಲೆಕ್ಟ್ ಆಗಲೇಬೇಕು ಅಂತೇಳಿ ಅದೇ ವಿಚಾರ ಮಾಡಿದ್ದೆ. ಸೊ ಅದು 4 ವರ್ಷ ಆದಮೇಲೆ ನನ್ನ ಕನಸು ಇವತ್ತು ನೆರವೇರಿದೆ. ಈಗ ಲಂಡನ್ ಒಲಿಂಪಿಕ್ಸ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಇರ್ತಾರೆ. ಸೊ ನಿಮ್ಮ ಈಗಿನ ಪ್ರಿಪ್ರೇಷನ್ನು ಮತ್ತು ಅವರು ಏನು ಅವ್ರ ಲೆವೆಲ್ ಇದೆ ಅದಕ್ಕೆ ನೋಡಿದ್ರೆ ನೀವು ಯಾವ ಸ್ಪಾಟ್ ಬರ್ಬೋದು, ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಟ್ಕೊಂಡಿದ್ದಾರೆ? ಸರ್, ಈಗ ಸದ್ಯಕ್ಕೆ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಹೈಯರ್ ಲೆವೆಲ್ ಉಂಟು. ಅವ್ರದ್ದು ಪರ್ಫಾರ್ಮೆನ್ಸ್ ನನ್ನ ಪರ್ಫಾರ್ಮೆನ್ಸಿಗೆ ನಾನು ಹೋಲಿಸ್ಲಿಕ್ಕೆ ಬರಲ್ಲ. ಯಾಕಂದರೆ 195 ಎಲ್ಲ ಕ್ವಾಲಿಫೈ ರೌಂಡ್ ಇರುತ್ತೆ ನಮಗೆ. ಸೊ ನಾನು ಶ್ಯೂರಾಗಿ ನಾನು ಅದನ್ನೇನು ಹೇಳಿಕ್ಕೆ ಬರಲ್ಲ. ಯಾಕಂದ್ರೆ ನಾನು ಒಂದು ಕ್ವಾಲಿಫೈ ನಂಗೆ ಮಾಡಬೇಕಿತ್ತು, ನಾನು ಅದು ಕ್ವಾಲಿಫೈ ನಂದು ಟ್ರೈನಿಂಗ್ ಮುಗಿಸಿದ್ದೇನೆ. ಈಗ ನಂಗೆ ಒಲಿಂಪಿಕ್ಸಲ್ಲಿ ಇನ್ನೂ ಚೆನ್ನಾಗಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕಂತ ನಾನು ಅದೊಂದು ಹೋಪ್ಸ್ ಇಟ್ಟಿದ್ದೇನೆ ಸರ್. ಈಗ ನೀವು ಇಂಡಿಯಾದಲ್ಲಿ ಈಗ ಈ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದೀರಾ. ಸೊ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ನನಗೆ ಖುಷಿ ಆಗ್ತುಂಟು, ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ ಅಂತೇಳಿ. ಯಾಕಂದರೆ ಇದಕ್ಕಿಂತ ಮುಂಚೆ 191 ರೆಕಾರ್ಡ್ ಬಾಬಿ ಅಲಿಷಸ್ದಿತ್ತು. ಸೊ ಅದನ್ನೀಗ ನಾನು ನನ್ನ ರೆಕಾರ್ಡಿಗೆ ಮಾಡಿದ್ದೇನೆ, ಸಾಧಿಸಿದ್ದೇನೆ 192. ನನಗೆ ಯಾರು ಸ್ಪಾನ್ಸರ್ಸ್ ಇಲ್ಲ ಇದರಲ್ಲಿ. ನಾನೇನು ಇದಕ್ಕೆ ಎಕ್ಸ್ಪೆಂಡಿಚರ್ ಮಾಡಿದ್ದೇನೆ, ಇದೆಲ್ಲ ನಂದು ಸ್ವಂತ ಖರ್ಚು. ಯಾರು ನನಗೆ ಬಂದು ಈವನ್ ನಂದು ಸ್ಟೇಟ್ ಗೌರ್ಮೆಂಟ್ ಅವರು ಸಹ ನನಗೆ ಏನು ಹೆಲ್ಪ್ ಮಾಡಲಿಲ್ಲ. ಒಬ್ಬ ತಾಯಿ, ಒಬ್ಬ ಮಡದಿ ಮತ್ತು ಕ್ರೀಡಾಪಟು, ಸೊ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಹೌದು, ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಒಂದು ತಾಯಿ ಆದಮೇಲೆ ಮಗುವನ್ನು ನೋಡಬೇಕು, ಮನೆ ನೋಡಬೇಕು, ಎಲ್ಲ ನೋಡಬೇಕು. ಸೊ ಇದೆಲ್ಲ ಇಟ್ಕೊಂಡು ಸಹ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಡೈಲಿ ಬಂದುಬಿಟ್ಟು ಅವಳ ಟೈಮಿಂಗ್ಸ್, ನನ್ನ ಮಗಳ ಟೈಮಿಂಗ್ಸ್ ಮ್ಯಾನೇಜ್ ಮಾಡಿಬಿಟ್ಟು, ಆಮೇಲೆ ನನ್ನ ಹಸ್ಬೆಂಡ್ ಸಹ ಅವರು ಅಫ್ಕೋರ್ಸ್ ಅವ್ರು ಸ್ಪೋರ್ಟ್ಸ್ ಮ್ಯಾನ್. ಸೊ ನನಗೆ ಅವ್ರದ್ದೇನು ಪ್ರಾಬ್ಲಮ್ ಇರಲಿಲ್ಲ, ಅವ್ರು ನನ್ನ ಜೊತೆನೇ ಪ್ರಾಕ್ಟೀಸ್ ಬರ್ತಿದ್ರು. ಸೊ ಈವ್ನಿಂಗ್, ಬೆಳಿಗ್ಗೆ, ಸಾಯಂಕಾಲ, ಸೊ ಇಬ್ಬರು ನಾವು ಜೊತೆಗೇ ಪ್ರಾಕ್ಟೀಸ್ ಮಾಡ್ತಾ. ಸೊ ಅವ್ರ ಬಗ್ಗೆ ಏನಾಗ್ತಿರ್ಲಿಲ್ಲ. ಮನೆಯಲ್ಲಿ ಯಾರ್ಯಾರು ನಿಮಗೆ ತುಂಬ ಹೆಲ್ಪ್ ಮಾಡಿದವರು, ಅವರು ಯಾರು ನಿಮ್ಮ ಈ ಸ್ಪೋರ್ಟ್ಸ್ಗೆ ತುಂಬ ಎನ್ಕರೇಜ್ ಮಾಡಿದ್ರು? ಸರ್, ನನಗೆ ಫಸ್ಟಿಂದಲೇ ಸ್ಪೋರ್ಟ್ಸಲ್ಲಿ ನಮ್ಮ ತಂದೆ ತಾಯಿ ತುಂಬ ಎನ್ಕರೇಜ್ ಮಾಡಿದೆ. ಯಾಕೆ ಸ್ಪೆಷಲಿ ನನ್ನ ತಂದೆ ಸ್ಪೋರ್ಟ್ಸ್ ಮ್ಯಾನ್. ಅವರು ಮೊದಲೇ ಏರ್ಫೋರ್ಸಲ್ಲಿ ಇರಬೇಕಾದ್ರೆ ಈಸ್ ಸ್ಪೆಷಲಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಜಾಯ್ನ್ ಆಗಿದ್ದರು. ನನ್ನ ಹಸ್ಬೆಂಡ್ ಮನೆಯವರು ಸಹ ತುಂಬಾ ಖುಷಿಯಾಗಿದ್ದಾರೆ, ಇದು ಈ ಲೆವೆಲ್ಗೆ ಬಂದಿದ್ದಾರೆ. ನಮ್ಮ ಸೊಸೆ, ನಮ್ಮ ಮಗಳಾಯಿತು, ಎಲ್ಲರೂ ನಮ್ಮದು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಇಲ್ಲಿ ತನಕ ಬಂದಿದ್ದೀರಾ. ಮತ್ತು ನಂದು ಏನು ಒಪಿನಿಯನ್ ಮತ್ತು ನಾನು ಹೇಗೆ ಪ್ರಾಕ್ಟೀಸ್ ಮಾಡಿದ್ದೇನೆ ಎಲ್ಲ ತಿಳ್ಕೊಂಡು ಹೋಗಿದ್ದೀರಾ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಮ್ಮದು ಏನು ಜೂನಿಯರ್ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅವರಿಗೆ ನಮ್ಮ ಸರ್ಕಾರ ತುಂಬಾ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಇದು ಸಹನಾ ಕುಮಾರಿ ಅವ್ರ ಮಾತು. ಅವ್ರು ಹೇಳೋ ಪ್ರಕಾರ ಅವ್ರಿಗೆ ತುಂಬ ಸಪೋರ್ಟ್ ಸಿಕ್ಕಿದೆ, ಮತ್ತು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಗಂಡ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡ್ತೀನಿ ಮತ್ತು ಲಂಡನ್ ಒಲಿಂಪಿಕ್ಸ್ ಒಂದು ಒಳ್ಳೆ ರಿಸಲ್ಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.